70 ವರ್ಷಗಳವರೆಗೆ ಅಖಂಡವಾಗಿ ದೇಶವನ್ನು ಮಾಡಿದ್ದಾನೆ. ದೀರ್ಘಂ ವೈರಿ ಕ್ಷತ್ರ ವಿದ್ಯಾ ಸ್ವಧೀರ ಏವಂ ಧರ್ಮಾನ್ ಆಪದ ಸಂಶ್ರಯೇಯು ಹೀನವೀರ್ಯೋ ಯಶ್ಚ ಭವೇರಶಿಷ್ಟ ಕುಲೇ ಜಾತಃ ಬಲವಾನ್ಯೋ ಯಶಸ್ವಿ ಬಹುಶ್ರುತಃ ಬೇಕಾದಷ್ಟು ಕೇಳಿದ್ದಾನೆ, ಉತ್ತಮ ಕುಲದಲ್ಲಿ ಹುಟ್ಟಿದ್ದಾನೆ, ಉತ್ತಮ ಬಲಿಷ್ಠನಾಗಿದ್ದಾನೆ. ಧರ್ಮವು ಪ್ರಚಿತವ್ಯೋ ವಿಭರ್ತಿ ಸಹ್ಯಸ್ಯ ದಿಷ್ಟಸ್ಯ ವಶಾದುಪೈತಿ. ಆದ್ದರಿಂದ ಬಲಿಹಿ ರಾಜಾ ಪಾರಮವಿಂದ ಬಾಣಃ ನಾಣ್ಯತ್ ಕಾಲಾತ್ ಕಾರಣಂ ತತ್ರ ಮೇನೆ. ಬಲಿ ತನ್ನ ರಾಜ್ಯವನ್ನು ಕಳೆದುಕೊಂಡದ್ದು ಇಂದ್ರನಿಗೆ ರಾಜ್ಯ ಸಿಕ್ಕಿದ್ದಕ್ಕೆ ಬಲಿರಾಜ ಒಂದು ಮಾತನ್ನು ಹೇಳಿದ. ಏನು ಅಂದ್ರೆ, ಇತಿದೆ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ ನಾಣ್ಯತ್ ಕಾಲಾತ್ ಕಾರಣಂ ತತ್ರ ಮೇನೆ. ಇದು ಸ್ವಲ್ಪ ವಿಪರೀತವಾಗಿದೆ. ಕಾಲವೇ ಮುಖ್ಯವಾದ ಕಾರಣ, ಎಲ್ಲಕ್ಕೂ ಕಾಲ ನಮ್ಮ ದೈವದಿಂದ ನಮಗೆ ಸಿಗ್ತದೆ, ದೈವದಿಂದ ನಾವು ಕಳ್ಕೋತೇವೆ. ಮಾತುಃ ಪಿತುಃ ಕರ್ಮಣಾಭಿಪ್ರಸೂತಃ ಸಂವರ್ಧತೆ ವಿಧಿವದ್ ಭೋಜನೇನ. ತಂದೆ ತಾಯಿಗಳಿಂದ ಒಳ್ಳೆ ಭೋಜನವನ್ನು ಮಾಡಿಸಿ ಊಟಕ್ಕೆ ಹಾಕಿ ಸಂಸ್ಕಾರ ಕೊಟ್ಟು ಒಳ್ಳೆ ಕರ್ಮಗಳನ್ನು ಮಾಡಿಸಿ ಮನುಷ್ಯ ಬೆಳಿತಾನೆ ಸಂಸ್ಕಾರವನ್ನು. ತ್ವಮೈವೈಕೋ ಜಾತಪುತ್ರಸ್ಯ ರಾಜನ್ ವಶಂ ಗತ್ವಾ ಸರ್ವಲೋಕೆ ನರೇಂದ್ರ. ರಾಜ, ನೀನು ನಿನ್ನ ಮಗನಿಗೆ ಅಧೀನನಾಗಿ ಅವನು ಹೇಳಿದಂತೆ ಮಾತನ್ನು ಕೇಳ್ತಾ ಕೇವಲ ಭೋಗಾಸಕ್ತನಾಗಿ ನೀನಿದ್ದಿ. ಅನಾಪ್ತಾನಂ ಸಂಗ್ರಹತ್ವಂ ನರೇಂದ್ರ. ಬೇಡಾದವರೆಲ್ಲ ನಿನ್ನ ಹತ್ರ ಬಂದಿದ್ದಾರೆ. ಯಾರು ದುಷ್ಟರೋ ಅಂತಹ ಶಕುನಿ ಕರ್ಣ ಇವರೇ ನಿಮ್ಮ ಹತ್ರ ಬಂದಿದ್ದಾರೆ. ತಿಳಿತೆ? ತಥಾ ಆಪ್ತಾನಂ ನಿಗ್ರಹಚ್ಚೈವ ರಾಜನ್. ಯಾರು ಆಪ್ತರೋ ಆಪ್ತರಾದ ಪಾಂಡವರನ್ನೆಲ್ಲರನ್ನೂ ಕೂಡ ನಿಗ್ರಹ ಮಾಡಿ ಅವರನ್ನ ಅಟ್ಟಿಬಿಟ್ಟಿದ್ದಿ. ಅಜ್ಞಾತೋ ಸ್ಯಾವಸಥಂ ಪರೇ. ಆದ್ದರಿಂದ ಧರ್ಮರಾಜ ರಾಜ್ಯವನ್ನು ಬೇಡಿದ್ದಾನೆ. ರಾಜ್ಯವಾಗದೇ ಇದ್ರೆ, ಸಿಗದೇ ಇದ್ರೆ ಮತ್ತೆ ಯುದ್ಧ ಮಾಡುವುದಕ್ಕೂ ಸಿದ್ಧರಾಗಿದ್ದಾರೆ. ಇದನ್ನ ಸಂದೇಶ ಕೊಡು ಅಂತ ನಿನಗೆ ಹೇಳಿದ್ದಾನೆ. ನಾನು ಮುಟ್ಟಿಸಿದ್ದೀನಿ. ರಾತ್ರಿ ಬಹಳವಾಗಿದೆ, ಮಲಗು ಅಂತ ಹೇಳಿ ಧೃತರಾಷ್ಟ್ರನಿಗೆ ಮಲಗೋದಕ್ಕೆ ಹೇಳಿದ. ಧೃತರಾಷ್ಟ್ರ ಮಲಗಬೇಕು ಅಂತ ಹೊರಟ. ನೀನು ಮಲಗು ಅಂತ ಸಂಜಯನಿಗೆ ಹೇಳಿ ಕಳಿಸಿದ. ಸಂಜಯವನಿಗೆ ಹೋಗಿ ಮಲಗಿದ. ಇಷ್ಟಾಯ್ತು. ರಾತ್ರಿ ಏಕಾಂತದಲ್ಲಿ ಧೃತರಾಷ್ಟ್ರ ಒಬ್ಬನಿದ್ದಾನೆ. ಅವನಿಗೆ ನಿದ್ರೆನೇ ಬರಲಿಲ್ಲ. ರಾತ್ರಿ ಎಚ್ಚರ ಕೂತು ಬಿಟ್ಟ. ಎಚ್ಚರ ಕೂತು ದ್ವಾಸ್ಥಂ ಪ್ರಾಹ ಮಹಾಪ್ರಜ್ಞ ಧೃತರಾಷ್ಟ್ರೋ ಮಹೀಪತಿ. ಧೃತರಾಷ್ಟ್ರ ಹೇಳ್ತಾನೆ, ಇದಕ್ಕೆ ಪ್ರಜಾಗರ ಪರ್ವ ಅಂತಾರೆ. ಜಾಗರ ಅಂದ್ರೆ ಎಚ್ಚರ, ಪ್ರಜಾಗರ ಅಂದ್ರೆ ಎಚ್ಚರವಿರುವ ಒಂದು ಪ್ರಸಂಗ. ಆ ಪ್ರಸಂಗದಲ್ಲಿ ವಿದುರ ಬಂದು ಉಪದೇಶವನ್ನು ಮಾಡ್ತಾನೆ. ಅದಕ್ಕೇನೆ ವಿದುರ ನೀತಿ ಅಂತ ಕರೆಯುವುದು. ಈ ಪ್ರಜಾಗರ ಪರ್ವದಲ್ಲಿ ವಿದುರ ನೀತಿ ಬರ್ತಾ ಇದೆ. ವಿದುರಂ ದ್ರಷ್ಟುಂ ಇಚ್ಛಾಮಿ ತಮಿಹಾನಾಯ ಮಾಚಿಲಂ. ವಿದುರನನ್ನು ಕರ್ಕೊಂಡು ಬಾ, ಈಗಿಂದೀಗ ನಾನು ಭೇಟಿಯಾಗಬೇಕು, ಅವನನ್ನ ಬಹಳಷ್ಟು ಮಾತಾಡಬೇಕಾಗಿದೆ. ಆ ವಿದುರ ಜ್ಞಾನವಂತ ಮಹಾಪ್ರಾಜ್ಞನಾಗಿದ್ದಾನೆ. ತಕ್ಷಣ ದ್ವಾರಪಾಲಕ ಹೋಗಿ ಅವನಿಗೆ ಹೇಳಿದ. ವಿದುರನಿಗೆ ಹೇಳಿದರೆ ವಿದುರ ಓಡಿ ಧಾವಿಸಿ ಬಂದ. ತಿರುಗಿ ಬಂದ್ರೆ, ಆ ವಿದುರೋಹಂ ಮಹಾಪ್ರಾಜ್ಞ, ನಾನು ಬಂದಿದ್ದೀನಿ, ನನಗೇನು ಆಜ್ಞೆ ಇದೆ ಹೇಳು, ಮಾಡ್ತೇನೆ. ಸಂಜಯೋ ವಿದುರಗ ಪ್ರಾಪ್ತಃ ಗ್ರಹೀತ್ವಾ ಚ ಮಾಂ ಗತಃ. ಸಂಜಯ ಬಂದಿದ್ದ. ವಿದುರ ಅವನು ರಾತ್ರಿ ಈಗ ಒಂದು ಗಂಟೆ 2 ಗಂಟೆ ನಾನು ಕೂತು ನನ್ನನ್ನು ಚೆನ್ನಾಗಿ ಬೈದೀಗ ಹೋಗಿದ್ದಾನೆ ಮಲಗೋದಕ್ಕೆ. ಗ್ರಹೀತ್ವಾ ಚ ಮಾಂ ಗತಃ. ಮತ್ತೆ ಧರ್ಮರಾಜ ಹೇಳಿದ ಮಾತುಗಳು ಇನ್ನೂ ನನಗೆ ಹೇಳೇ ಇಲ್ಲ, ಅದನ್ನ ಸಭಾ ಮಧ್ಯದಲ್ಲಿ ಹೇಳ್ತೇನೆ ನಾಳಿನ ದಿವಸ ಬೆಳಿಗ್ಗೆ ಅಂತ ಹೇಳಿದ್ದಾನೆ. ಆದ್ದರಿಂದ ಆ ಧರ್ಮರಾಜ ಹೇಳಿದ ಮಾತುಗಳನ್ನ ಕೇವಲ 1-2 ಮಾತುಗಳನ್ನ ಸಂದೇಶವಾಗಿ ಕೊಟ್ಟು ಹೋದನೇ ಹೊರತು ಪೂರ್ಣ ಮಾತುಗಳನ್ನು ಹೇಳಿಲ್ಲ. ನಾಳೆ ಬೆಳಿಗ್ಗೆ ಅವನು ಹೇಳುವವನಿದ್ದಾನೆ. ಬೈದು ಹೋಗಿದ್ದಾನೆ, ಮನಸ್ಸಿಗೇನೋ ದುಃಖವಾಗ್ತಾ ಇದೆ. ದಹತಿ ಗಾತ್ರಾಣಿ ತದಕಾರಶೀತ್ ಪ್ರಜಾಗರಂ. ನನಗೇನು ಅರ್ಥವಾಗ್ತಾ ಇಲ್ಲ, ಮೈಯೆಲ್ಲ ಬಿಸಿ 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 ಆಗ್ತಾ ಇದೆ. ಹೊಟ್ಟೆ, ಎದೆ, ತಲೆ, ಕಣ್ಣು, ಕೈ, ಕಾಲು ಎಲ್ಲಾನೂ ಬಿಸಿ. ಎಚ್ಚರವಾಗಿ ಕೂತಿದ್ದೀನಿ, ನಿದ್ರೆ ಬರ್ತಾ ಇಲ್ಲ, ನನಗೆ ಉಪದೇಶ ಮಾಡು. ವಿದುರ ಅಂತ ನಿದ್ರೆ ಬರದೇ ಇರೋದಕ್ಕೆ ಈ ಕಾರಣಗಳಿವೆ. ಅಭಿಯುಕ್ತಂ ಬಲವತ. ಯಾರು ಬಹಳ ಅಭಿಯೋಗವಿದೆ, ಯಾವುದೋ ಒಂದು ಕೆಲಸವಾಗಬೇಕು ಅಂತ ಅತಿಯಾಗಿ ಆಗ್ರಹವನ್ನು ಮಾಡಿಕೊಂಡಿದ್ದಾನೆ ಮನಸ್ಸಿನಲ್ಲಿ, ಆ ಮನುಷ್ಯನಿಗೆ ನಿದ್ದೆ ಬರುವುದಿಲ್ಲ. ಅತಿ 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 ಆಗ್ರಹವನ್ನು ಮಾಡಿಕೊಂಡಿರತಕ್ಕಂತಹ ಯಾವುದೋ ಒಂದು ಕಾರ್ಯದಲ್ಲಿ ಅಭಿನಿವೇಶ ಆಗ್ರಹ ಹುಟ್ಟಿರ್ತದಲ್ಲ, ಅಂತಹ ಮನುಷ್ಯನಿಗೆ ನಿದ್ರೆ ಬರೋದಿಲ್ಲ. ಎಚ್ಚರವಾಗಿ ಕೂತಿರ್ತಾನೆ. ಅದೇ ವಿಚಾರ, ಶತ್ರುವಿನ ಸಂಹಾರವೋ, ಆಫೀಸಿನ ಕೆಲಸವೋ, ಅಥವಾ ತಮ್ಮ ಬಂಧು ಬಾಂಧವರ ಜಗಳವೋ, ಏನೋ ಒಂದು ಸಂತಾಪ,
ಅದನ್ನ ತಾನು ಸಾಧಿಸಲೇಬೇಕು, ನಾಳೆ ನಾನು ಮಾಡಲೇಬೇಕು ಇದನ್ನ ಅಂತ ಅನ್ಕೊಂಡು ಏನು ವಿಚಾರ ಮಾಡ್ತಿರ್ತಾನೆ ನೋಡಿ, ಆ ಮನುಷ್ಯನಿಗೆ ನಿದ್ರೆ ಬರೋದಿಲ್ಲ. ಅಭಿಯುಕ್ತಂ ಬಲವತ ದುರ್ಬಲಂ, ದುರ್ಬಲನಾಗಿರತಕ್ಕಂತಹ ಮನುಷ್ಯ. ಹೀನ ಸಾಧನಂ, ಸಾಧನಗಳಿಲ್ಲದವನು. ಹೃತಸ್ವಂ, ಹಣ ಕಳ್ಕೊಂಡವನು. ಕಾಮಿನಂ, ಕಾಮಿಯಾದ ಪುರುಷ. ಚೋರಂ, ಕಳ್ಳ ಮಲಗಿದರೆ ಹೇಗೆ, ರಾತ್ರಿನೇ ಅವನೊಂದು ಅವಕಾಶ ಇರೋದು, ಅಂಥದ್ದು ರಾತ್ರಿನ ಮಲಗಿದ್ರೆ ಹೇಗೆ? ಆದ್ರಿಂದ ಆವಿಶಂತಿ ಪ್ರಜಾಗರಾಹ, ಅಂಥ ಈ 5-6 ಜನರಿಗೆ ಪ್ರಜಾಗರ, ಎಚ್ಚರ ಅನ್ನುವುದು ಬರ್ತದೆ. ಏಕಾದಶಿ ಯಾರು ಕೂಡ್ತಾರ ಅವರಿಗೆ ಬರುವುದಿಲ್ಲ, ಅವರು ನಿದ್ರೆ ಬರ್ತದೆ ಅವರಿಗೆ. ಆವಿಶಂತಿ ಪ್ರಜಾಗರಾಹ. ಈ ಯಾವ ದೋಷಗಳು ಯಾವುವು ನಿನಗೆ ಬಂದಿಲ್ಲಲ್ಲ, ಕಚ್ಚಿದೇತೈರ್ ಮಹಾದೋಷೈ ನಸ್ಪೃಷ್ಟೋಸಿನ ನಾಧಿಪ, ನಿನಗೆ ಯಾವ ದೋಷಗಳು ಇಲ್ಲಲ್ಲ. ರೋಗ ಬಂದಿದೆಯೇ ನಿನಗೆ? ಈ ನಿದ್ರೆ ಇಲ್ಲದೆ ಇದ್ದಂತಹ ರೋಗ ಬಂದಿದೆಯೇ? ಡಾಕ್ಟರ್ ಕೇಳ್ತಾನಲ್ಲ, ನೀವೇನಾದ್ರೂ ಏನ್ ತಿಂದ್ರೇನು, ಏನು ಉಂಡ್ರೇನು, ಎಲ್ಲಿ ಹೋಗಿದ್ರೇನು, ಎಲ್ಲಿ ಬಿದ್ರೇನು, ಎದ್ರೇನು ಅಂತ ಕೇಳೋದಿಲ್ಲ. ಆ ತರಹ ವೈದ್ಯ ವಿದುರ ಕೇಳ್ತಾ ಇದ್ದಾನೆ, ನಿನಗೆ ಏನ್ ರೋಗವಾಗಿದೆ, ಯಾವ ದೋಷಗಳಿಂದಾಗಿ ನಿನಗೆ ನಿದ್ರೆ ಬಂದಿಲ್ಲ ಹೇಳು. ಕಚ್ಚಿಚ್ಚ ಫಲವಿತ್ತೇಶು ಗೃಧ್ಯನ್ನ ಪರಿತಪ್ಯಸೆ. ಆ ಪಾಂಡವರ ಹಣ ಬೇಕು ಬೇಕು, ಅವರ ರಾಜ್ಯ ಬೇಕು ಅಂತನ್ನುವುದಕ್ಕಾಗಿ ನೀನು ಅದೇ ಪರಿತಾಪದಲ್ಲಿ ಎಚ್ಚರ ಕೂತಿದ್ದೀಯೇ. ಅವನು ಹೇಳ್ತಾನೆ, ನಿಜ, ನಾನೇನ್ ಮಾಡಲಿ, ನನಗೇನಾದ್ರೂ ಒಳ್ಳೆ ಉಪದೇಶಗಳನ್ನು ಮಾಡು ನೀನು. ನಾನು ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದೇನೆ, ನಾನು ಉಪದೇಶವನ್ನು ಮಾಡು ಅಂತಂದಾಗ, ನಿಜಪ್ಪ ನಾನೇನ್ ಹೇಳಿ ನಿನಗೆ, ಧರ್ಮರಾಜ ಅವನು ಆನಶೌಸ್ಯದಿಂದ ಕ್ರೂರನಾಗಬಾರದು ಎನ್ನುವುದಕ್ಕಾಗಿ, ನಿಷ್ಠುರವಾಗಬಾರದು ಅಂತನ್ನುವುದಕ್ಕಾಗಿ ನೀನು ಮಾಡಿದ ಎಲ್ಲ ತಪ್ಪುಗಳನ್ನ, ಎಲ್ಲ ಪಾಪಗಳನ್ನ ಹೊಟ್ಟೆಯಲ್ಲಿ ಹಾಕೊಂಡು ಸಹನ ಮಾಡ್ತಾ ಕೂತಿದ್ದಾನೆ. ಆನಶೌಸ್ಯಾತ್ ಸಹತೆ ಬಹೂನ್ ಕ್ಲೇಶಾನ್ ತಿತಿಕ್ಷತೆ. ನಿನ್ನಲ್ಲಿ ಬಹಳ ವಿಶ್ವಾಸವಿದೆ. ಯಮರ್ಥ ಆತ್ಮಜ್ಞಾನಂ ಸಮಾರಂಭ ತಿತಿಕ್ಷಾ ಧರ್ಮನಿತ್ಯತಾ ಯಮರ್ಥಾನ್ ನಾಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ನಿಷೇವತೆ ಪ್ರಶಸ್ತಾನೆ. ಯಾವ ಮನುಷ್ಯ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ, ನಿಂದಿತವಾದ ಕೆಲಸಗಳನ್ನು ಮಾಡುವುದಿಲ್ಲ, ನಾಸ್ತಿಕನಲ್ಲ, ಶ್ರದ್ಧೆ ಉಳ್ಳವನು, ಅವನೇ ಪಂಡಿತ. ಯಾರ ಪಂಡಿತ ಹೇಳ? ಯಾವನಿಗೆ ಸಿಟ್ಟು, ಯಾವನಿಗೆ ಹರ್ಷ, ಯಾವನಿಗೆ ಅಹಂಕಾರ, ನಾಚಿಕೆ, ಸ್ತಂಭ, ಸೊಕ್ಕು, ಮಾನ್ಯಮಾನಿತ, ಯಮರ್ಥಾನ್ ಅಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ಈ ಸಿಟ್ಟು, ಈ ಹರ್ಷಗಳು ಯಾವನನ್ನ ಅವನು ಮಾಡಬೇಕಾದ ಕೆಲಸದಿಂದ ಕೆಡಿಸಿ ದೂರ ಅಟ್ಟುವುದಿಲ್ಲವೋ ಅವನು ಪಂಡಿತ, ಅವನೇ ಉತ್ತಮ. ಯಸ್ಯ ಕೃತ್ಯಂ ನ ಜಾನಂತಿ ಮಿತ್ರಂ ವಾ ಮಂತ್ರಿತಂ ಪರೇ, ಮಂತ್ರಂ ವಾ ಮಂತ್ರಿತಂ ಪರೇ. ಯಾವನು ಮಾಡಬೇಕು ಅಂತ ಇಟ್ಕೊಂಡಿರ್ತಕ್ಕಂತಹ ವಿಚಾರವನ್ನ, ಸಂಕಲ್ಪಗಳನ್ನ ಶತ್ರುಗಳು ಎಂದೆಂದಿಗೂ ಮನಸ್ಸಿನಲ್ಲಿ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲವೋ ಅವನು ಪಂಡಿತ, ಅವನು ರಾಜ, ಅವನು ಶ್ರೇಷ್ಠ ದೊರೆ. ಯಾವನ ವಿಚಾರಗಳೆಲ್ಲ, ಪ್ಲಾನ್ಗಳೆಲ್ಲ, ಒಳಗಿರುವಂತಹ ಗೂಢವಾದ ಮಾತುಗಳೆಲ್ಲ ಪರರಿಗೆ, ಶತ್ರುಗಳಿಗೆಲ್ಲ ಗೊತ್ತಾಗಿಬಿಡುತ್ತದೆ, ಅಂಥ ಮನುಷ್ಯ ಬುದ್ಧು, ಅಕ್ಕಲಗಡಿ, ತಲೆ ಇಲ್ಲದೆ ಇದ್ದವನು. ಅವನು ರಾಜನೇನ, ಪಂಡಿತನೇನವನು, ಹುಚ್ಚ. ಅಂದ್ರೆ ತಾನು ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂತಹ ರಾಜರ ಮನಸ್ಸಿನಲ್ಲಿರುವ ಗುಟ್ಟಾದ ವಿಷಯಗಳು ಶತ್ರುಗಳಿಗೆ ಗೊತ್ತಾಗತಕ್ಕದ್ದಲ್ಲ. ಗೊತ್ತಾದರೆ ಆ ರಾಜ ದಡ್ಡ. ಕೃತಮೇಮಸ್ತಿ ಜಾನಂತಿ ಸವೈ ಪಂಡಿತ ಉಚ್ಯತೆ ಯಸ್ಯ ಕೃತ್ಯಂ ನ ವಿಘ್ನಂತಿ. ಮನುಷ್ಯ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ, ಏನೋ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಬಹಳ ಚಳಿ ಆಯ್ತೆ, ಹಾಗಾದ್ರೆ ಇವತ್ತು ಮಹಾಭಾರತ ಲೋಪ ಮಾಡೋಣ, ಏನ್ ಚಿಂತೆ ಇಲ್ಲ. ಯಾರೋ ಸತ್ರಲ್ಲ, ಹಾಗಾದ್ರೆ ಇವತ್ತು ಮಹಾಭಾರತ ಲೋಪ ಅನ್ನದೇ ಇದ್ದವನು ಯಾರೋ ಅವನು ಪಂಡಿತ. ಯಾವನ ಕೃತ್ಯ ತಾನು ಮಾಡಬೇಕು ಅಂತ ಅಂದ್ಕೊಂಡಂತಹ ಕೆಲಸವನ್ನ ಶೀತ, ಉಷ್ಣ, ಚಳಿ, ಮಳೆ, ಗಾಳಿ ಅಥವಾ ಭಯವಾಗಲಿ, ರತಿ, ಯಾವುದೋ ಒಂದು ಆಸಕ್ತಿ ವಿಷಯದಲ್ಲಿ ಒಳ್ಳೆ ಸುಂದರವಾಗಿರತಕ್ಕಂತಹ ಒಂದು ಕಾರ್ಯಕ್ರಮ, ಟಿವಿಯಲ್ಲಿ ಪ್ರೋಗ್ರಾಂ ಬಂದಿದೆ ಅಂತ ಅನ್ನೋದಕ್ಕಾಗಿ ಯಾರು ತನ್ನ ಕೆಲಸವನ್ನ ತಪ್ಪಿಸುವುದಿಲ್ಲವೋ, ಸಮೃದ್ಧಿರವ, ಒಳ್ಳೆ ಐಶ್ವರ್ಯ ಬರ್ತದೆ ಅಂತ ಅನ್ನೋದಕ್ಕೆ ಯಾರು ತಪ್ಪಿಸುವುದಿಲ್ಲ, ಯಾರು ಐಶ್ವರ್ಯ ಹಾನಿಯಾಗ್ತದೆ ಅಂತ ಅನ್ನೋದಕ್ಕಾಗಿಯೂ ಯಾರು ತನ್ನ ಕಾರ್ಯವನ್ನು ಮಾಡುವುದನ್ನು ಬಿಡುವುದಿಲ್ಲ, ಆ ಮನುಷ್ಯ ಪಂಡಿತ. ಅಂದರೆ ಅನ್ಕೊಂಡಂತ ಸಂಕಲ್ಪಿತವಾದ ಉತ್ತಮವಾದ ಕಾರ್ಯಗಳನ್ನ, ಕೈಕೊಂಡ ವ್ರತಗಳನ್ನ ಯಾರು ಎಂದೆಂದಿಗೂ ಬಿಡುವುದಿಲ್ಲ, ಯಾವ ಕಾಲಕ್ಕೂ ತಪ್ಪಿಸುವುದಿಲ್ಲ, ಆ ಮನುಷ್ಯ ಪಂಡಿತ.
ಬಹಳ ಸುಂದರವಾದ ಮಾತು. ಸ್ವಲ್ಪ ನಿಧಾನವಾಗಿ ಹೇಳ್ತೇನೆ ನಾನು. ಅಂದ್ರೆ ಯಾವಾರ್ಯಾರು ಬರೀತಿರ್ತಾರೆ ಬತ ಆಸ್ವಾದನ ಆಗಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾತಾಡಬೇಕು. ಒಂದು ಮಾತನ್ನು ಹೇಳಿ, ಆದರೆ ವಿದುರ ನೀತಿ ಕೇಳಿ, ಅದು ಇಂಥ ವಿದುರ ನೀತಿಯಂತಹ ಮಾತು ಯಾರಲ್ಲೂ ನಾನು ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಪಾಶ್ಚಾತ್ಯ ದೇಶದೊಳಗೆ ಫ್ರಾನ್ಸಿಸ್ ಬೇಕನ್ ಬಹಳ ದೊಡ್ಡ ವ್ಯಕ್ತಿ ಅಂತ ಕರೀತಾರೆ. ಬಹಳ ದೊಡ್ಡ ವ್ಯಕ್ತಿ. ಶೇಕ್ಸ್ಪಿಯರ್ ಬಹಳ ಬುದ್ಧಿವಂತ ಅಂತ ನಾವು ಕೇಳುತ್ತೇವೆ, ಪ್ರಸಿದ್ಧನಾಗಿದ್ದಾನೆ. ವಿದುರನ ಈ ವೈದುರಿಕ ಈ ವಿದುರ ನೀತಿಯನ್ನು ಕೇಳಿದ ಮೇಲೆ ಆಮೇಲೆ ನೀವು ತುಲನೆ ಮಾಡುವ ಪ್ರಯತ್ನವನ್ನು ಮಾಡಿ. ಅತ್ಯದ್ಭುತ, ರೋಮಾಂಚಕಾರಿಯ ಅಂಥ ಉತ್ತಮವಾದ ಮಾತುಗಳನ್ನು ಹೇಳ್ತಾನೆ. ಯಸ್ಯ ಸಂಸಾರಿಣೀಭೂತ್ ಪ್ರಜ್ಞಾ ಧರ್ಮಾರ್ಥೋ ಅನುವರ್ತತೆ ಕಾಮಾದರ್ಥಂ ವೃಣೀತೇಯ ಸವೈ ಪಂಡಿತ ಉಚ್ಯತೆ ಯಥಾಶಕ್ತಿ ಚಿಕೀರ್ಷಂತಿ ಯಥಾಶಕ್ತಿ ಚ ಕುರುವತೆ ನ ಕಿಂಚಿದ ಅವಮನ್ಯಂತೆ ನದಾ ಪಂಡಿತ ಬುದ್ಧಯ. ಯಾರು ಪಂಡಿತರೋ ಅವರು ತನ್ನ ಶಕ್ತಿ ಇದ್ದಷ್ಟು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಶಕ್ತಿ ಇದ್ದಷ್ಟು ಮಾಡ್ತಾರೆ. ತಾವು ಮಾಡಿದ ಕರ್ಮವನ್ನು ನಾವು ತಾನು ನೆನೆಸಿಕೊಂಡು ಇನ್ನೊಬ್ಬರನ್ನು ಅವಮಾನ ಮಾಡುವುದಿಲ್ಲ. ನ ಕಿಂಚಿದ ಅವಮನ್ಯಂತೆ ನರಃ ಪಂಡಿತ ಬುದ್ಧಯ. ಇನ್ನೊಬ್ಬರನ್ನು ಹೀಯಾಳಿಸದಿರುವ, ತಿರಸ್ಕಾರ ಮಾಡದಿರುವ, ಅವಮಾನ ಮಾಡದಿರುವ, ತನ್ನ ಶಕ್ತಿ ಇದ್ದಷ್ಟು ಕರ್ಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡುವಂತಹ ಯಾವ ಜನರೋ ಅವರು ಪಂಡಿತರು. ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ. ಶೀಘ್ರದಲ್ಲಿ ಅರ್ಥ ಮಾಡ್ಕೋತಾನೆ. ಹಿ ಅಂಡರ್ಸ್ಟ್ಯಾಂಡ್ಸ್ ವೆರಿ ಕ್ವಿಕ್ಲಿ. He dives deep into the problem so fast, ಒಂದು ಕ್ಷಣದಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಿಡ್ತಾನೆ. ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ. ಯಾರಾದ್ರೂ ಹೇಳ್ತಾ ಇದ್ರೆ ನಿಧಾನವಾಗಿ ಕೇಳ್ತಾ ಇರ್ತಾನೆ. ಗೊತ್ತಾಯ್ತು ಅಂತ ಅನ್ನೋದಿಲ್ಲ, ಕೇಳ್ತಾ ಇರ್ತಾನೆ. ಬೇಡ ಅಂತ ಅನ್ನೋದಿಲ್ಲ, ಕೇಳ್ತಾನೆ. ಗಿವ್ಸ್ ಪೇಷಂಟ್ ಆಡಿಯನ್ಸ್. ಇದೊಂದು ದೊಡ್ಡ ಗುಣ. ಇದು ಪೇಷಂಟ್ ಆಡಿಯನ್ಸ್ ಕೊಡಬೇಕು. ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ ವಿಜ್ಞಾಯ ಚಾರ್ಥಂ ಭಜತೆ ನ ಕಾಮ. ಏನು ಮನಸ್ಸಿನಲ್ಲಿ ರಾಗದ್ವೇಷವಿಲ್ಲದೆ ಆ ಕೆಲಸವನ್ನು ಮಾಡ್ತಾನೆ. ನಾಸಂಪೃಷ್ಟ ವ್ಯುಪಯುಂಕ್ತೆ ಪರಾರ್ಥೆ. ಕೇಳದೆ ಇದ್ದಾಗ ಅವರಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಕೇಳಿದರೆ ಹೇಳದೆ ಬಿಡುವುದಿಲ್ಲ. ಯಾರು ಕೇಳಿಲ್ಲ, ಉಪದೇಶವನ್ನು ಮಾಡು ಅಂತ ಹೇಳಿಲ್ಲ, ನಾನೇನು ಮಾಡಬೇಕು ಅಂತ ಅನ್ಕೊಂಡಿಲ್ಲ, ಕೇಳದೇ ಇದ್ದಂತ ಮನುಷ್ಯನಿಗೆ ಸುಮ್ಮನೆ ಕರೆದು ಹೀಗೆ ಮಾಡು ಅಂತ ಹೇಳಬೇಕೇನು? ಹೇಳಲಿಕ್ಕೆ ಹೋಗ್ಬಾರ್ದು. ಅವನು ಪಂಡಿತ. ನಾಪ್ರಾಪ್ಯಂ ಅಭಿವಾಂಛಂತಿ. ಹೊಂದಬಾರದ ವಸ್ತುಗಳನ್ನು ಯಾರು ಹೊಂದುವುದು ಅಪೇಕ್ಷಿಸುವುದಿಲ್ಲ, ಅವನು ಪಂಡಿತ. ಸಿಗೋದೇ ಇಲ್ಲ, ಅದನ್ನು ಬೇಕು ಅಂತ ಅನ್ನೋದಿಲ್ಲ. ಅವನು ಸಿಗೋದೇ ಇಲ್ಲ ಅಂತಂದ್ಮೇಲೆ ಯಾಕೆ ಬೇಕು ಅಂತ ಅನ್ನಬೇಕಲ್ಲ, ಅದು ಹುಚ್ಚುತನ. ನಷ್ಟಂ ನೆಚ್ಚಂತಿ ಶೋಚಿತ. ಯಾವ್ದು ನಷ್ಟವಾಯಿತೋ ಅದರ ಬಗ್ಗೆ ಬಹಳ ಶೋಕ ಪಡೋದಿಲ್ಲ. ಆಯ್ತು, ಹೋಯ್ತು, ಗಾನ್ ಇಸ್ ಗಾನ್, ದಟ್ಸ್ ಆಲ್ ರೈಟ್. ಮನಸ್ಸಿಗೆ ಸಮಾಧಾನ ತಂದ್ಕೋತಾರೆ, ಮುಂದೆ ವಿಷಣ್ಣರಾಗದೆ ಕಾರ್ಯಶೀಲರಾಗ್ತಾರೆ. ಅವನು ಪಂಡಿತ. ನಷ್ಟಂ ನೆಚ್ಚಂತಿ ಶೋಚಿತು ಆಪತ್ಸು ಚ ನಮುಹ್ಯಂತಿ. ಆಪತ್ತು ಬಂದರೆ ಯಾರಿಗೆ ಕಷ್ಟವಾಗುವುದಿಲ್ಲ, ಗೊಂದಲವಾಗುವುದಿಲ್ಲ, ತಲೆ ಕೆಡಿಸಿಕೊಳ್ಳುವುದಿಲ್ಲ, ಅವರು ಪಂಡಿತರು. ಯಾರು ಪಂಡಿತರು? ಅವಂಧ್ಯಕಾಲೋ ವಶ್ಯಾತ್ಮ. ಯಾವನ ಕಾಲ 5 ನಿಮಿಷ ವೇಸ್ಟ್ ಆಗುವುದಿಲ್ಲ, ಒಂದಿಲ್ಲ ಒಂದು ಒಳ್ಳೆಯ ಕೆಲಸ ಆಗ್ತಾ ಇರ್ತದೆ, ಆ ಮನುಷ್ಯ ಪಂಡಿತ. ಟೈಮ್ ವೇಸ್ಟ್ ಮಾಡುವ ಜನ ಕೆಲವರಿದ್ದಾರೆ, ಟೈಮ್ ಕಿಲ್ ಮಾಡುವ ಕೆಲವು ಜನ ಇದ್ದಾರೆ. ಯಾಕಂದ್ರೆ ವೇಸ್ಟ್ ಆಗಲಿಕ್ಕೂ ಸಾಧ್ಯವಿರುವುದಿಲ್ಲ ಅವರಿಗೆ. ಆದ್ರಿಂದ ದೇ ವಾಂಟ್ ಟು ಕಿಲ್ ಟೈಮ್. ಅಂಥ ಜನ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇದರ ಹೇಳ್ತಾನೆ ಅವಂಧ್ಯಕಾಲ. ಕಾಲ ವ್ಯರ್ಥವಾಗಿ ಹೋಗುವುದಿಲ್ಲ. ಒಂದು ಕ್ಷಣಕ್ಕೂ ಒಂದು ಫಲ, 2 ಕ್ಷಣಕ್ಕೂ ಒಂದು ಫಲ, ಒಂದೊಂದು ನಿಮಿಷಕ್ಕೂ ಒಂದು ಲಾಭ, ಒಂದೊಂದು ಅರ್ಧ ನಿಮಿಷಕ್ಕೂ ಒಂದು ಲಾಭ, ಅರ್ಧ ಗಂಟೆಗೂ ಏನೋ ಒಂದು ಪ್ರಯೋಜನ. ಅವರು ವ್ಯರ್ಥವಾಗಿ ಕೂಡುವುದಿಲ್ಲ, ಕೆಲಸವನ್ನು ಮಾಡದೆ ಇರುವುದಿಲ್ಲ.
ಇಂಥವರು ಯಾರೋ ಅವರು ಪಂಡಿತರು. ಅವಂಧ್ಯಕಾಲೋ ವಶ್ಯಾತ್ಮ ಸವೈ ಪಂಡಿತ ಉಚ್ಯತೆ. ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಆರ್ಯರು, ಹಿರಿಯರು, ಜ್ಞಾನಿಗಳು, ವೃದ್ಧರು, ಉತ್ತಮರು, ಧಾರ್ಮಿಕರು ಯಾವುದನ್ನು ಹೇಳ್ತಾರಲ್ಲ, ಯಾವುದನ್ನು ಮಾಡ್ತಾರಲ್ಲ ಅಂತಹ ಕರ್ಮಗಳಲ್ಲಿ ತೊಡಗುತ್ತಾರೆ. ಯಾವುದರಿಂದ ಉನ್ನಾಹವಾಗ್ತದೆ, ಯಾವುದರಿಂದ ಅಭಿವೃದ್ಧಿ ಆಗ್ತದೆ ಅಂತಹ ಕೆಲಸಗಳಲ್ಲಿ ತೊಡಗುತ್ತಾರೆ. ಅವುಗಳನ್ನೇ ಮಾಡ್ತಾರೆ. ಬೇರೆ ಕೆಟ್ಟ ಕೆಲಸಗಳನ್ನ, ಕ್ಷುದ್ರ ಕರ್ಮಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಕ್ಷುದ್ರ ಕರ್ಮಗಳನ್ನ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾರೋ ಒಬ್ಬನು ಬಂದು ನಮಗೆ ಹಿತವನ್ನು ಹೇಳಿದ, ಪಾಪ ಪ್ರೇಮದಿಂದ ಬಂದು ಹೇಳಿದ, ಬಹಳ ವಿಶ್ವಾಸದಿಂದ ಹೇಳಿದ, ಉದ್ಧಾರವಾಗಲಿ ಅಂತ ಅನ್ನೋದಕ್ಕೆ ಹೇಳಿದ, ಇವನು ಹಾಳಾಗಿ ಹೋಗೋದು ಬೇಡ ಅಂತ ಅನ್ನೋದಕ್ಕಾಗಿ ಹೇಳಿದ. ಸಾಮಾನ್ಯವಾಗಿ ಮನುಷ್ಯನಿಗೆ ಯಾರಾದರೂ ಉಪದೇಶ ಮಾಡ್ಲಿಕ್ಕೆ ಬಂದ್ರೆ ಮೊದಲನೇ ರಿಯಾಕ್ಷನ್ ಅಂದ್ರೆ ಇವನು ಯಾರು ನನಗೆ ಹೇಳೋನು, ದಟ್ ಇಸ್ ದ ಫಸ್ಟ್ ರಿಯಾಕ್ಷನ್. ಯಾಕೆ ಅಂದ್ರೆ ಹಿ ಬಿಲೀವ್ಸ್ ಇನ್ ಹಿಸ್ ಓವರ್ ಸ್ಮಾರ್ಟ್ನೆಸ್. ಐ ಆಮ್ ಔಟ್ ಸ್ಮಾರ್ಟ್ ಅಂತ ತಿಳ್ಕೊಂಡಿರ್ತಾನೆ. ಹಿ ವಾಂಟ್ಸ್ ಟು ಔಟ್ ಸ್ಮಾರ್ಟ್ ಹಿಮ್. ಅದು ಸಾಧ್ಯವಿಲ್ಲ. ಉಪದೇಶ ಮಾಡಿದ್ರೆ ಸಿಟ್ಟಿಗೆ ಬರ್ತಾನೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ಭಗಿಲ್ ಅಂತ ಬೆಂಕಿ ಎಬ್ಬಿಸ್ತದೆ. ಯಾರಾದ್ರೂ ಉಪದೇಶ ಮಾಡ್ಲಿಕ್ಕೆ ನೀನ್ ಯಾರು ನಂಗೆ ಹೇಳ್ತೀನಿ, ಗೊತ್ತು ಎಲ್ಲ ಗೊತ್ತು, ಮೈಂಡ್ ಯುವರ್ ಬಿಸ್ನೆಸ್. ಮನುಷ್ಯ ಎಷ್ಟು ಅಹಂಕಾರಿ ಇದ್ದಾನೆ. ಒಳ್ಳೆ ಮಾತು ಹೇಳಲಿಕ್ಕೆ ಹೋದ್ರೂ ಮನುಷ್ಯನಿಗೆ ತಾಪವಾಗತ್ತೆ. ಯಾಕೆ? ಅಹಂಕಾರ ಮಧ್ಯ ಬರ್ತದೆ. ಅಡ್ಡ ಬರೋದು ಅಹಂಕಾರ. ಆ ಅಹಂಕಾರದ ಮುಳ್ಳು ತೆಗೆದವನು ಯಾರು? ಅವನು ಪಂಡಿತ. ಹಿತಂಚನ ಅಭ್ಯಸೂಯಂತಿ ಪಂಡಿತಾಹ ಭರತರ್ಷಭ ನಹೃಷ್ಯತ್ಯಾತ್ಮ ಸಮ್ಮಾನೆ. ಯಾರೋ ಮರ್ಯಾದೆ ಮಾಡಿದ್ರು, ಹುಚ್ಚ, ದಡ್ಡ, ಬುದ್ಧಿಗೇಡಿ, ಅವನು ಯಾರಾದ್ರೂ ಗೌರವ ಕೊಟ್ಟು ಬಿಟ್ರೆ ಹಿಗ್ಗಿ ಬಿಡ್ತಾನವನು. ಯಾಕೆಂದ್ರೆ ಅವನ ಗೌರವದ ಮೇಲೆ ಗೌರವದಿಂದ ಅವನು ಬದುಕ್ತಿರ್ತಾನ. ತನ್ನ ಗುಣಗಳಿಂದ ಬದುಕುವುದಿಲ್ಲ ಅವನು. ಯಾರು ಗುಣವಂತಿಕೆಯಿಂದ ಬದುಕ್ತಾನೋ ಅವನಿಗೆ ಗುಣಗಳೇ ಆಹಾರ, ಗುಣಗಳೇ ಅವನ ಶ್ವಾಸೋಚ್ಛ್ವಾಸ. ಅವನ ಗುಣಗಳಿದ್ರೆ ಸಾಕು, ಅದು ಅವನಿಗೆ ಇಟ್ ಇಸ್ ಅನ್ ಎಲಿಕ್ಸರ್. ಗುಣ ಇಲ್ಲದೆ ಇದ್ದಂತಹ ಮನುಷ್ಯನಿಗೆ ಸಮ್ಮಾನವೇ ಅವನಿಗೆ ಎಲಿಕ್ಸರ್. ಹಾಗಾಗಿ ಸಮ್ಮಾನದಿಂದ, ಗೌರವದಿಂದ, ಮರ್ಯಾದೆಯಿಂದ ಯಾರಾದ್ರೂ ಬಾರಿ ಬಾರಿ ಉದೋ ಅಂತ ಅಂದ್ರೆ ಅವನಿಗೆ ತೃಪ್ತಿ. ಅದರಿಂದ ಅವನು ಬದುಕುವವನು. ನಹೃಷ್ಯತ್ಯಾತ್ಮ ಸಮ್ಮಾನೆ. ತನ್ನನ್ನ ಗೌರವ ಮಾಡಿದ್ದಕ್ಕೆ ಎಂದೆಂದಿಗೂ ಸಂತೋಷ ಪಡೆದವನು ಯಾರೋ ಅವನು ಪಂಡಿತ. ಬಹಳ ದೊಡ್ಡ ಗುಣ ಇದು. ಮನುಷ್ಯನಿಗೆ ಕಿವಿ ದೂರದವರೆಗೆ ಹೋಗಿರ್ತದೆ. ಅಲ್ಲಿ ಯಾರಾದ್ರೂ ಮಾತಾಡ್ಲಿ, ಬಹಳ ಒಳ್ಳೆಯವರೇ ಅವರು, ಬಹಳ ದೊಡ್ಡವರೇ ಅವರು ಅಂದ್ರೆ ಹತ್ತರ ಎಷ್ಟೇ ಗೊಂದಲವಿದ್ರೂ ಕೂಡ ಅದಕ್ಕೆ ಕೇಳಿಸೋದಿಲ್ಲ. ಅವರು ತನ್ನನ್ನು ವರ್ಣನೆ ಮಾಡ್ತಾ ಇರ್ತಾರಲ್ಲ, ಅದನ್ನು ಕೇಳಿಸ್ಕೊಳ್ತಾನೆ ಮೊದಲು. ಆನಂದವಾಗ್ತದೆ. ಏನ್ ರಸ, ಏನ್ ರುಚಿ, ಅದರ ತೃಪ್ತಿ ಇನ್ಯಾವುದರಲ್ಲಿ ಇರುವುದಿಲ್ಲ. ಆದ್ದರಿಂದ ಹಿತಂಚನ ಅಭ್ಯಸೂಯಂತಿ ನಹೃಷ್ಯತ್ಯಾತ್ಮಸಮ್ಮಾನೆ ನಾವಮಾನೇನ ತಪ್ಯತೆ. ಯಾರಾದ್ರೂ ಅವಮಾನ ಮಾಡಿದ್ರೆ ತಾಪ ಆಗೋದಿಲ್ಲ. ಅವಮಾನ ಮಾಡಿದ್ರೆ ತಪ್ಪಾಗೋದಿಲ್ಲ. ಅವನು ಎರಡು ತಿಳ್ಕೋತಾನೆ. ಕೆಟ್ಟವರ ಅವಮಾನ ಮಾಡಿದಾರ, ಹಾಗಾಗಿ ನನ್ನಲ್ಲಿ ದೋಷವೇ ಇಲ್ಲ. ಸುಮ್ಮನೆ ಬೈಕೋತಾರೆ. ಬೈದ್ರು ಬೈಕೊಳ್ಳಿ. ಮೈಗಳಿಗೆ, ದೇಹಕ್ಕೆ ರಂಧ್ರ ಬೀಳೋದಿದೆ, ತೂತು ಬೀಳೋದಿದೇನು, ಬೈಲಿ, ನನಗೇನಾಗೋದಿದೆ ಅಂತ ಅನ್ಕೊಂಡು ಸುಮ್ಮನೆ ಕೂತಿರ್ತಾನೆ. ಹಿ ಟರ್ನ್ಸ್ ಇಸ್ ಡೆಫ್ ಹಿಯರ್. ಇನ್ನು ಒಳ್ಳೆಯವರೇನಾದ್ರೂ ಅಂತ ಇದ್ದಾರೆ ಅಂದ್ರೆ ಹತ್ರ ಹೋಗಿ ಕೇಳ್ತಾನೆ, ಏನ್ ಸ್ವಾಮಿ, ಏನ್ ತಪ್ಪಾಯ್ತು, ನನ್ನ ಅಪರಾಧವಾಗಿದೆ, ತಪ್ಪಾಯ್ತು, ನಾನು ತಿದ್ಕೋತೇನೆ ಅಂತ ತಿದ್ಕೊಂಡ್ಬಿಡ್ತಾನೆ. ಇಂಥವನು ಪಂಡಿತ. ಶ್ರುತಂ ಪ್ರಜ್ಞಾನಗಮ್ಯಸ್ಯ. ವಿವೇಕಕ್ಕನುಗುಣವಾಗಿ ಶಾಸ್ತ್ರದ ಅಧ್ಯಯನಕ್ಕನುಗುಣವಾಗಿ ವಿವೇಕ. ಈ ವಿವೇಕ ಅಧ್ಯಯನಗಳೆರಡೂ ಸಮ ಪ್ರಮಾಣದಲ್ಲಿ ಹೋಗ್ತಾ ಇರ್ತದೆ. ಎರಡೂ ಒಂದಕ್ಕೊಂದು ಪೋಷಣೆ ಮಾಡ್ತಾ, ಶಾಸ್ತ್ರಾಧ್ಯಯನಕ್ಕೆ ವಿವೇಕದ ಪೋಷಣೆ, ವಿವೇಕಕ್ಕೆ ಶಾಸ್ತ್ರಾಧ್ಯಯನದ ಪೋಷಣೆ, ಇವುಗಳಿಂದಾಗಿ ಆ ವ್ಯಕ್ತಿ ಉತ್ತಮವಾದಂತಹ ಜ್ಞಾನ ನಿಧಿಯಾಗಿರ್ತಾನೆ. ಅಸಂಭಿನ್ನಾರ್ಯ ಮರ್ಯಾದ. ಎಂದೆಂದಿಗೂ ಗೌರವ, ಮರ್ಯಾದೆ ತಂದೇನಿದೆಯೋ, ತಾನು ಯಾವ ರೀತಿಯಾಗಿ ಇರಬೇಕೋ, ಶಾಸ್ತ್ರದಲ್ಲಿ ಹೇಳಿದಾರೋ, ವ್ಯವಹಾರ ಅಪೇಕ್ಷಿಸ್ತದೋ ಆ ರೀತಿಯಾಗಿರ್ತಾನೆ. ಒಂದು ದಿವಸವೂ ಕೆಟ್ಟ ದಾರಿಗೆ ಹೋಗುವುದಿಲ್ಲ. ಇಂಥವನು ಯಾರೋ ಅವನು ಪಂಡಿತ. ಅರ್ಥಂ ಮಹಾಂತಮಾಸಾಧ್ಯ ವಿದ್ಯಾಮೈಶ್ವರ್ಯಮೇವ ವಿಚರತ್ಯಸಮುನ್ನದ್ಧ. ಕೋಟ್ಯಾಂತರ ಐಶ್ವರ್ಯ ಬಂತು, ರಾಜ್ಯ ಸಿಕ್ಕಿತು,
ಭಾರಿ ವಿದ್ಯೆ ಸಂಪಾದನೆಯಾಯಿತು. ಉತ್ತಮ ಪಂಡಿತನಾದ, ಮಹಾಜ್ಞಾನವಂತನಾದ, ಐಶ್ವರ್ಯಮೇವ, ದೊಡ್ಡ ಅಧಿಕಾರ ಬಂತು. ಏನು ಬಂದರೂ ಕೂಡ ಅಸಮುನ್ನತ, ಸೊಕ್ಕಿಗೆ ಬರುವುದಿಲ್ಲ, ಅಹಂಕಾರ ಪಡುವುದಿಲ್ಲ. ಹಣ ಬಂದ್ರೆ ಬಂತು, ವಿದ್ಯೆ ಬಂದ್ರೇನು, ಇನ್ನೂ ದೊಡ್ಡವರು ವಿದ್ಯಾವಂತರಿಲ್ಲ ಏನ್ ನಮ್ಗಿಂತಲೂ ಅಂತಂತಾನೆ. ಅಧಿಕಾರ ಸಿಕ್ಕರೆ ಅಧಿಕಾರ ಏನಪ್ಪಾ, 4 ದಿವಸ ಇರ್ತದೆ, 15 ದಿವಸ ಹೋಗುತ್ತೆ ಅದು ಅಂತ ಹೇಳಿ ತಾನು ಅಸಮುನ್ನದ್ಧನಾಗಿರ್ತಾನೆ, ವಿನೀತನಾಗಿರ್ತಾನೆ, ನಮ್ರನಾಗಿ ನಡ್ಕೋತಾನೆ, ಎಂದೆಂದಿಗೂ ಸೊಕ್ಕಿಗೆ ಬರುವುದಿಲ್ಲ. ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಕೇಳೆಚ್ಚರಿಕೆ. ಅದರ ಮಾಡತಕ್ಕಂತಹ ಯಾವ ವ್ಯಕ್ತಿಯೋ ಹಣ, ಅಧಿಕಾರ, ವಿದ್ಯೆ ಈ 3 ಸಿಕ್ಕಾಗಲು ಸೊಕ್ಕಿಗೆ ಬರದಿದ್ದವನು ಪಂಡಿತ. ಅಶ್ರುತಶ್ಚ ಸಮುನ್ನದ್ಧ, ಶಾಸ್ತ್ರ ಕೇಳಿಲ್ಲ, ಮಹಾಸೊಕ್ಕು. ಏನ್ ಸೊಕ್ಕು, ಏನ್ ಅಹಂಕಾರ, 2 ಅಕ್ಷರ ಬರುವುದಿಲ್ರಿ ಅವನಿಗೆ, ಮುಟ್ಟಾಳ. ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ, ಅಕ್ಷರ ಶತ್ರು ಅಂತ ಕರಿತಿರ್ತಾರೆ ಅವನನ್ನ. ಅಂಥ ಮನುಷ್ಯ ಅಶ್ರುತಶ್ಚ ಸಮುನ್ನದ್ಧ ದರಿದ್ರಶ್ಚ ಮಹಾಮನಾಹ ಅರ್ಥಾಂಶ್ಚಾಕರ್ಮಣ ಪ್ರೇಪ್ಸು. ಕರ್ಮ ಮಾಡದೆ ಹಣವನ್ನು ಗಳಿಸಬೇಕು. ನಾನೇನ್ ದುಡಿಯುವುದಿಲ್ಲ, ಕೂತಲ್ಲೇ ಕೂತಿರ್ತೀನಿ, ಹಾಯಾಗಿ ನಾನು ಕೂತಿರ್ತೀನಿ, ಹಣ ನಂಗೆ ಸಿಗಬೇಕು.